ಫೇಲ್ಯೂರ್ಸ್ ಏನೇನಿದೆ ಅದನ್ನ ಜನರಕ್ಕೆ ಮನವರಿಕೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೊರಟಿದ್ದೇವೆ. ಮಾನ್ಯ ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ ಒಂದು ದೊಡ್ಡ ಗೊಂದಲದ ಗೂಡಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡೋದ್ರ ಬದಲು ಅವರನ್ನ ಅಪಮಾನಗೊಳಿಸಲಾಗ್ತಾ ಇದೆ. ಡಿಸೆಂಬರ್ನಲ್ಲಿ ಮಹಾತ್ಮ ಗಾಂಧಿ ಅವರು ಬೆಳಗಾವಿಗೆ ಬಂದು 100 ವರ್ಷ ಆಯ್ತು ಅಂತೇಳಿ ದೊಡ್ಡ ಸಂಭ್ರಮ ಮಾಡಿದ್ರು. ಅದೇ ಏಪ್ರಿಲ್ 11ಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು 100 ವರ್ಷ ಆಯ್ತು, ಅದನ್ನ ಅವರು ತಿರಸ್ಕಾರ ಮಾಡಿದ್ರು. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮೋದಿಜಿಯವರ ನೇತೃತ್ವದಲ್ಲಿ ನಾವು ಹೆಚ್ಚಿನ ಗೌರವವನ್ನು ಕೊಡ್ತಕ್ಕಂಥ, ಆ ಸಮುದಾಯಗಳಿಗೆ ಹೆಚ್ಚಿನ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ. ಆ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದ ಈಗ 100 ವರ್ಷದ ಸಂಭ್ರಮವನ್ನ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಾವು ಮಾಡ್ತೀವಿ. ನನಗೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮಾತನ್ನ ಕೇಳಿದ್ದನ್ನು ನಾನು ಕೇಳಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದವರು ಸಾವರ್ಕರ್, ಆದ್ರೆ ಕಾಂಗ್ರೆಸ್ನ ಮೇಲೆ ಆಪಾದನೆ ಮಾಡ್ತಾರೆ ಅಂತ ಹೇಳಿದರು. ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ, ಈ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಖಾತ್ರಿಪಡಿಸಿದರೆ, ಇದಕ್ಕೆ ಸಾಕ್ಷೀಕರಿಸಿದರೆ, ನಾನು ನಾಳೆ ಅವರು ಯಾವತ್ತು ಸಾಕ್ಷೀಕರಿಸ್ತಾರೋ ಆವತ್ತು ನನ್ನ ವಿರೋಧ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ. ಒಂದು ಸಮಯ ಅವರು ಸಾಕ್ಷೀಕರಿಸಲಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು, ರಾಜಕೀಯ ಸನ್ಯಾಸ ತೆಗೆದುಕೊಳ್ಳಬೇಕು. ಈ ಚಾಲೆಂಜ್ ಅನ್ನು ಅವರು ಒಪ್ಪಿಕೊಳ್ಳಬೇಕು. ರೂಲ್ಸ್ ಬೇಸ್ಡ್ ಥ್ರೆಟ್ ಮೆಕಾನಿಸಮ್ envision as a transformative infrastructures and investment initiative. IMEC aims to accelerate economic growth by enhancing connectivity and trade across the region. IMEC will play a strategic role in fostering trade and building a sustainable digital bridge linking continents and civilization. By revolutionizing global trade and infrastructure, IMEC represents a significant shift in economic cooperation. Linking South Asia, the Middle East, and Europe, this corridor will not only fortify economic ties, but also create a new opportunities for global supply chain diversification, reducing reliance on traditional trade routes.